ನೇಮಕಾತಿಯಲ್ಲಿ ಅಕ್ರಮ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ, ಅದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತ ವಿಪಕ್ಷಗಳು ಸಹ ಹೇಳ್ತಾ ಇದ್ವು. ಇವತ್ತು ನಡೆಯಲಿದೆ ಶಾಸಕ ನಂಜೇಗೌಡ ಅವರ ವಿಚಾರಣೆ. ಬೆಂಗಳೂರಿನ ಇಡಿ ಕಚೇರಿಯಲ್ಲಿ ನಿನ್ನೆ 10 ಗಂಟೆಗೆ ಗ್ರಿಲ್ ನಡೆಸಿದ್ದಾರೆ. 10 ಗಂಟೆವರೆಗೂ ಸಹ ಹಾಲು ಒಕ್ಕೂಟ ನೇಮಕಾತಿಯಲ್ಲಿ ಅಕ್ರಮ ನಡೆದಿಲ್ಲ, ಮೆರಿಟ್ ಯಾರು ಬಂದಿದ್ದಾರೋ ಅವರಿಗೆ ಕೆಲಸ ಆಗಿದೆ. ಇಡಿ ವಿಚಾರಣೆ ಬಳಿಕ ಕಾಂಗ್ರೆಸ್ನ ಶಾಸಕ ನಂಜೇಗೌಡ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಅಕ್ರಮ ಯಾವುದೂ ಸಹ ನಡೆದಿಲ್ಲ, ಯಾರಿಗೆ ಮೆರಿಟ್ ಇತ್ತೋ ಅವ್ರಿಗೆ ಕೆಲಸ ಸಿಕ್ಕಿದೆ, ಮಂತ್ರಿಗಳು ಸಹಜವಾಗಿ ರೆಕಮೆಂಡೇಶನ್ ಮಾಡ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ವಿಚಾರಣೆ ನಂತರ ಹೇಳಿಕೆಯನ್ನ ಕೊಟ್ಟಿರೋದು. ಇವತ್ತು ಸಹ ಶಾಸಕ ನಂಜೇಗೌಡ ಅವರ ವಿಚಾರಣೆ ನಡೆಸಲಿದೆ ಇಡಿ. ನಿನ್ನೆ 10 ಗಂಟೆವರೆಗೂ ಸಹ ಗ್ರಿಲ್ ನಡೆಸಿದ್ದಾರೆ ಬೆಂಗಳೂರಿನ ಇಡಿ ಕಚೇರಿಯಲ್ಲಿ. ಹಾಲು ಒಕ್ಕೂಟ ನೇಮಕಾತಿಯಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಂಜೇಗೌಡ. ಇದೆ ಅದೇನಂದರೆ ಇಂಟ್ರೂ ಬಂದಾದ ಮೇಲೆ ಸಹಜವಾಗಿ ಯಾರದು ಲೀಡರ್ಗಳ ಹತ್ರ ಇಂಟ್ರೂ ಬಂದಿದೆ ನಮ್ಗೆ ರೆಕಮೆಂಡ್ ಮಾಡ ಹೇಳಿ ಅಂತೇಳಿ ಹೋಗ್ತಾರೆ. ಸಹಜವಾಗಿ ಹೋದಂಥ ಸಂದರ್ಭದಲ್ಲಿ ಮಂತ್ರಿಗಳಾಗಿರ್ಬೋದು, MLAಗಳಾಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಸಹಜವಾಗಿ ನಮ್ಮ ಹುಡುಗನಿಗೆ ಇಂಟ್ರೂ ಬಂದಿದೆ ನೋಡಿ ಅಂತೇಳಿ ಒಂದು ರೆಕಮೆಂಡೇಷನ್ನು ಮಾಡ್ತಾರೆ. ಅದು ರೆಕಮೆಂಡೇಷನ್ ಮಾಡಿದ್ದೆಲ್ಲ ಕೂಡ ಇಂಟ್ರ್ಯೂನಲ್ಲಿ ಆಗಲಿಲ್ಲ. ಹಾಗಿಲ್ಲ, ಯಾರು ಮೆರಿಟ್ ಇತ್ತೋ ಅವರು ಆಯ್ಕೆ ಆಗಿದ್ದಾರೆ. ರೆಕಮೆಂಡೇಷನ್ ಮಾಡಿರೋವೆಲ್ಲ ಯಾವ ಆಗಲಿಲ್ಲ. ರಿಕ್ರೂಟ್ಮೆಂಟ್ದೊಂದು ಇದೆ ಅದೇನಂದರೆ ಇಂಟ್ರೂ ಬಂದಾದ ಮೇಲೆ ಸಹಜವಾಗಿ ಯಾರದು ಲೀಡರ್ಗಳ ಹತ್ರ ಇಂಟ್ರೂ ಬಂದಿದೆ ನಮ್ಗೆ ರೆಕಮೆಂಡ್ ಮಾಡ ಹೇಳಿ ಅಂತೇಳಿ ಹೋಗ್ತಾರೆ. ಸಹಜವಾಗಿ ಹೋದಂಥ ಸಂದರ್ಭದಲ್ಲಿ ಮಂತ್ರಿಗಳಾಗಿರ್ಬೋದು, MLAಗಳಾಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಸಹಜವಾಗಿ ನಮ್ಮ ಹುಡುಗನಿಗೆ ಇಂಟ್ರೂ ಬಂದಿದೆ ನೋಡಿ ಅಂತೇಳಿ ಒಂದು ರೆಕಮೆಂಡೇಷನ್ನು ಮಾಡ್ತಾರೆ. ಅದು ರೆಕಮೆಂಡೇಷನ್ ಮಾಡಿದ್ದೆಲ್ಲ ಕೂಡ ಇಂಟ್ರ್ಯೂನಲ್ಲಿ ಆಗಲಿಲ್ಲ. ಹಾಗಿಲ್ಲ, ಯಾರು ಮೆರಿಟ್ ಇತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.